ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ವಾಟ್ಸಪ್ ಬಳಸ್ತೀರಾ? ಹಾಗಿದ್ರೆ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ವಾಟ್ಸಪ್ನಲ್ಲಿ ದೊಡ್ಡ ಬದಲಾವಣೆ ಬರುವಂತಹ ಆರ್ಡರ್ ಒಂದನ್ನು ಕೇಂದ್ರ ಸರ್ಕಾರ ಪಾಸ್ ಮಾಡಿದೆ. ಇನ್ನು ಮುಂದೆ ವೈಫೈ ನೆಟ್ವರ್ಕ್ನಲ್ಲಿ ವಾಟ್ಸಪ್ ಬಳಸೋದಕ್ಕೆ ಆಗದೇ ಇರಬಹುದು. ಕಂಪ್ಯೂಟರ್, ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ಗಳಲ್ಲಿ ಕೂಡ ವಾಟ್ಸಪ್ ಬಳಸೋದಕ್ಕೆ ಆಗದೇ ಇರಬಹುದು. ಪದೇ ಪದೇ ಫೋನ್ ಬದಲಾಯಿಸುವವರಿಗೆ ಬಹಳಷ್ಟು ಕಿರಿಕಿರಿ ಆಗಬಹುದು. ಅಂತಹ ರೂಲ್ಸ್ ಶೀಘ್ರದಲ್ಲೇ ಜಾರಿಯಾಗ್ತಿದೆ. ಈ ಹೊಸ ರೂಲ್ಸ್ನಿಂದಾಗಿ ವಾಟ್ಸಪ್ ಜೊತೆಗೆ ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ ಸೇರಿ ಸಾಕಷ್ಟು ಮೆಸೇಜಿಂಗ್ ಆ್ಯಪ್ ಬಳಕೆದಾರರಿಗೆ ಪರಿಣಾಮ ಉಂಟಾಗಲಿದೆ. ಈ ಆ್ಯಪ್ಗಳು ಕೆಲಸ ಮಾಡುವ ರೀತಿಯೇ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನಿದು ರೂಲ್ಸ್? ವಾಟ್ಸಪ್ನಲ್ಲಿ ಅಂತಹ ಬದಲಾವಣೆ ಏನು ಬರ್ತಾ ಇದೆ? ಯಾರಿಗೆಲ್ಲ ಇದರಿಂದ ಎಫೆಕ್ಟ್ ಆಗುತ್ತೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ವಾಟ್ಸಪ್ ಮೊಬೈಲ್ನಲ್ಲಿ ಈ ಅಪ್ಲಿಕೇಶನ್ ಇಲ್ಲದೆ ಯಾವ ಕೆಲಸನೂ ಸರಿಯಾಗಿ ನಡೆಯಲ್ಲ. ಅಮೆರಿಕ ಮೂಲದ ಆ್ಯಪ್ ಆದ್ರೂ ಜಗತ್ತಲ್ಲೇ ಅತಿ ಹೆಚ್ಚು ವಾಟ್ಸಪ್ ಬಳಕೆದಾರರಿರೋದು ನಮ್ಮ ಭಾರತದಲ್ಲಿ. ಬರೋಬ್ಬರಿ 80 ಕೋಟಿಗೂ ಹೆಚ್ಚು ವಾಟ್ಸಪ್ ನಂಬರ್ಗಳು ಆಕ್ಟಿವ್ ಆಗಿವೆ. ಒಬ್ಬೊಬ್ರು 2-3 ವಾಟ್ಸಪ್ ನಂಬರ್ ಬಳಸೋದು ಕೂಡ ಉಂಟು. ಮನೆಗೆ ದಿನಸಿ ತರಬೇಕಾದ್ರೆ ಲಿಸ್ಟ್ ರೆಡಿ ಆಗೋದು ವಾಟ್ಸಪ್ನಲ್ಲಿ, ಮಕ್ಕಳ ಹೋಮ್ ವರ್ಕ್ ಬರೋದು ಕೂಡ ವಾಟ್ಸಪ್ನಲ್ಲಿ, ಡಾಕ್ಟರ್ ಅಪಾಯಿಂಟ್ಮೆಂಟ್ಗೂ ಕೂಡ ವಾಟ್ಸಪ್, ಕುಟುಂಬದ ಫೋಟೋಸ್, ವಿಡಿಯೋಸ್, ಗಾಸಿಪ್ಗಳ ಹರಿದಾಟಕ್ಕೂ ಕೂಡ ವಾಟ್ಸಪ್, ಮದುವೆ, ನಾಮಕರಣ, ಇನ್ವಿಟೇಷನ್ಗೂ ಕೂಡ ವಾಟ್ಸಪ್, OTPಗಳಿಗೂ ವಾಟ್ಸಪ್. ಅಷ್ಟೇ ಯಾಕೆ, UPI ಪೇಮೆಂಟ್ಗೂ ಕೂಡ ವಾಟ್ಸಪ್. ಇಂತಹ ವಾಟ್ಸಪ್ನಲ್ಲಿ ಈಗ ಮಹತ್ವದ ಬದಲಾವಣೆ ಬರ್ತಾ ಇದೆ. ಕೇಂದ್ರ ಸರ್ಕಾರ ವಾಟ್ಸಪ್ಗೆ ಹೊಸ ರೂಲ್ಸ್ ಹೇರೋದಕ್ಕೆ ಹೊರಟಿದೆ. ಭಾರತದ ದೂರಸಂಪರ್ಕ ವ್ಯವಸ್ಥೆಯ ನರನಾಡಿಯಾಗಿರುವ ವಾಟ್ಸಪ್ ಈಗ ಕೇಂದ್ರ ಸರ್ಕಾರದ ಈ ರೂಲ್ಸ್ನಿಂದ ತೀರಾ ತಲೆ ಕೆಡಿಸಿಕೊಂಡಿದೆ. ಭಾರತದಲ್ಲಿ ವಾಟ್ಸಪ್ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ಸಾಕಷ್ಟು ವ್ಯವಹಾರಗಳೇ ನಿಂತು ಹೋಗುತ್ತವೆ. ಹೀಗಿರ್ಬೇಕಾದ್ರೆ ನೀವು ದಿನ ಬೆಳಗ್ಗೆದ್ದು ಯಾವುದೋ ಇಂಪಾರ್ಟೆಂಟ್ ಕೆಲಸಕ್ಕೆ ವಾಟ್ಸಪ್ ತೆಗೆಯೋದಕ್ಕೆ ಹೋದಾಗ ಅದು ಓಪನೇ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಪ್ರತಿ ಸಲ ಪ್ಲೀಸ್ ವೆರಿಫೈ ಯುವರ್ ಸಿಮ್ ಕಾರ್ಡ್ ಟು ಕಂಟಿನ್ಯೂ ಯೂಸಿಂಗ್ ವಾಟ್ಸಪ್ ಅಂತ ಕೇಳಿದ್ರೆ ಏನ್ ಮಾಡೋದು? ಯಾವ ಸಿಮ್ ಕಾರ್ಡ್, ಏನ್ ವೆರಿಫಿಕೇಶನ್ ಅಂತ ತಲೆ ಕೆಡುತ್ತೆ. ಆದ್ರೆ ಇದು ಕೇವಲ ಒಂದಿನ ಅಲ್ಲ, ಪ್ರತಿದಿನ ಬೆಳಗ್ಗೆದ್ದಾಗ್ಲೂ ಕೂಡ ವೆರಿಫಿಕೇಶನ್ ಮಾಡಿ ಅಂತ ಬಂದ್ರೆ ಕಿರಿಕಿರಿ ಉಂಟಾಗಬಹುದು. ಈ ವಾಟ್ಸಪ್ ಬೇಡ ಅಂತಾನೆ ಅನ್ಸಿಬಿಡಬಹುದು. ಅಂತಹ ರೂಲ್ಸ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು. ಇತ್ತೀಚೆಗೆ ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಅಂದ್ರೆ ಟೆಲಿಕಾಂ ಡಿಪಾರ್ಟ್ಮೆಂಟ್ ವಾಟ್ಸಪ್ ಸೇರಿದಂತೆ ಇತರೆ ಮೆಸೇಜಿಂಗ್ ಆ್ಯಪ್ಗಳಿಗೆ ಅಂದ್ರೆ ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್, ಶೇರ್ ಚಾಟ್, ಜಿಯೋ ಚಾಟ್, ಸಿಗ್ನಲ್, ಅರಟೈ ಈ ಎಲ್ಲ ಆ್ಯಪ್ಗಳಿಗೆ ಒಂದು ಆರ್ಡರ್ ಪಾಸ್ ಮಾಡಿದೆ. ಎಲ್ಲ ಮೆಸೇಜಿಂಗ್ ಆ್ಯಪ್ಗಳಿಗೂ ಸಿಮ್ ಕಾರ್ಡ್ ಬೈಂಡಿಂಗ್ ಅಂದ್ರೆ ಈ ಆ್ಯಪ್ಗಳನ್ನು ಬಳಸೋದಕ್ಕೆ ಆ ಡಿವೈಸ್ನಲ್ಲಿ ಅದೇ ಸಿಮ್ ಕಾರ್ಡ್ ಇರೋದು ಕಡ್ಡಾಯ ಅಂತ ಹೇಳಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವಾಟ್ಸಪ್, ಟೆಲಿಗ್ರಾಮ್, ಅರಟೈ ಇವೆಲ್ಲ ಕೆಲಸ ಮಾಡಬೇಕಂದ್ರೆ ನೀವು ಯಾವ ಸಿಮ್ ಕಾರ್ಡ್ನಲ್ಲಿ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿರ್ತೀರಾ ಆ ಸಿಮ್ ಕಾರ್ಡ್ ಆ ಡಿವೈಸ್ನಲ್ಲಿ ಇರಲೇಬೇಕು. ನಿಮ್ಗೊಂದು ಪ್ರಶ್ನೆ ಬರಬಹುದು, ಸಿಮ್ ಕಾರ್ಡ್ ಯಾವಾಗಲೂ ಫೋನ್ನಲ್ಲೇ ಇರುತ್ತಲ್ಲ ಅಂತ. ಅಂಥವರಿಗೆ ಜಾಸ್ತಿ ಸಮಸ್ಯೆ ಇಲ್ಲಿ ಆಗೋದಿಲ್ಲ. ಹಾಗಾದರೆ ಸಮಸ್ಯೆ ಯಾರಿಗೆ? ಉದಾಹರಣೆಗೆ ನೀವೊಬ್ಬರಿಗೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗಲ್ಲ, ಸಿಮ್ ಕಾರ್ಡ್ ಡಿಸೇಬಲ್ ಆಗಿದೆ ಅಂತ ಬರುತ್ತೆ, ಆದರೆ ಆ ನಂಬರ್ನಲ್ಲಿ ವಾಟ್ಸಪ್ ಆಕ್ಟಿವ್ ಆಗಿರುತ್ತೆ. ಅಂಥವರಿಗೆ ಸಮಸ್ಯೆ ಬರಬಹುದು. ಅಥವಾ ನೀವು 2 ನಂಬರ್ನಲ್ಲಿ ವಾಟ್ಸಪ್ ಇಟ್ಕೊಂಡಿರ್ತೀರಾ, ಅದರಲ್ಲಿ ಒಂದಕ್ಕೆ ಮಾತ್ರ ರೀಚಾರ್ಜ್ ಮಾಡಿರ್ತೀರಾ, ಇನ್ನೊಂದು ಡೆಡ್ ಆಗಿರುತ್ತೆ. ಆದರೂ ಆ ನಂಬರ್ನಲ್ಲಿ ವಾಟ್ಸಪ್ ಇರುತ್ತೆ. ಬೇರೆ ಸಿಮ್ನಲ್ಲಿ ಇಂಟರ್ನೆಟ್ ಆನ್ ಮಾಡಿಕೊಂಡು ಈ ನಂಬರ್ನಲ್ಲಿ ವಾಟ್ಸಪ್ ಬಳಸ್ತಾ ಇರ್ತೀರಾ, ಅಥವಾ ವೈಫೈ ಕನೆಕ್ಟ್ ಮಾಡಿಕೊಂಡು ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರಾ, ನಿಮಗೂ ಕೂಡ ಸಮಸ್ಯೆ ಬರಬಹುದು. ಇನ್ನು ನೀವು ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಗಳಲ್ಲಿ ವಾಟ್ಸಪ್ ಲಾಗಿನ್ ಮಾಡ್ಕೊಂಡಿರ್ತೀರಾ, ಆದರೆ ಅವುಗಳಿಗೆ ಸಿಮ್ ಕಾರ್ಡ್ ಹಾಕಿರಲ್ಲ. ಸಿಮ್ ಕಾರ್ಡ್ ಮೊಬೈಲ್ನಲ್ಲಿರುತ್ತೆ, ಆದರೆ ವಾಟ್ಸಪ್ ಅನ್ನ ವೆಬ್ನಲ್ಲೋ ಆ್ಯಪ್ನಲ್ಲೋ ಲಾಗಿನ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ತೀರಾ, ನಿಮಗೂ ಕೂಡ ಎಫೆಕ್ಟ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಡಿವೈಸ್ನಲ್ಲಿ ಸಿಮ್ ಕಾರ್ಡ್ ಇದ್ದರೆ ಅದು ಆಕ್ಟಿವ್ ಆಗಿದ್ರೆ ಅದರಲ್ಲಿ ವಾಟ್ಸಪ್ ಬಳಸಬಹುದು. ಬರೀ ವಾಟ್ಸಪ್ ಅಲ್ಲ, ಆಗಲೇ ಹೇಳಿದ ಹಾಗೆ ಟೆಲಿಗ್ರಾಮ್, ಸಿಗ್ನಲ್, ಅರಟೈ ಯಾವುದೇ ಮೆಸೇಜಿಂಗ್ ಆ್ಯಪ್ ಆದರೂ ಸಿಮ್ ಕಾರ್ಡ್ ಬೈಂಡಿಂಗ್ ಕಡ್ಡಾಯ. ಹಾಗಿದ್ರೆ ಇನ್ನು ಮುಂದೆ ಲ್ಯಾಪ್ಟಾಪ್, ಕಂಪ್ಯೂಟರ್ನಲ್ಲಿ ವಾಟ್ಸಪ್ ಬಳಸೋದಕ್ಕೆ ಆಗೋದೇ ಇಲ್ವಾ?
ಕಂಪ್ಯೂಟರ್ಗೆ ಸಿಮ್ ಕಾರ್ಡ್ ಹಾಕೋದಕ್ಕೆ ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು. ಕಂಪ್ಯೂಟರ್ನಲ್ಲಿ ವಾಟ್ಸಪ್ ವೆಬ್ ಬಳಸಿ ಇನ್ನು ಮುಂದಕ್ಕೂ ವಾಟ್ಸಪ್ ಬಳಸಬಹುದು. ಆದರೆ ಪ್ರತಿ 6 ಗಂಟೆಗೊಂದ್ಸಲ ಸಿಮ್ ಕಾರ್ಡ್ ಇರುವ ಫೋನ್ ಬಳಸಿ ವೆರಿಫಿಕೇಶನ್ ಮಾಡಲೇಬೇಕು. 6 ಗಂಟೆಗೊಂದ್ಸಲ ಈ ರೀತಿ QR ಕೋಡ್ ಸ್ಕ್ಯಾನ್ ಮಾಡಿ ಕನೆಕ್ಟ್ ಮಾಡಬೇಕು ಅಥವಾ OTP ಹಾಕಿ ಲಾಗಿನ್ ಆಗಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಂದ್ರೆ ನಿರಂತರವಾಗಿ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳಲ್ಲಿ ವಾಟ್ಸಪ್ ಬಳಸುವವರು ದಿನಕ್ಕೆ 3-4 ಸಲ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ವಾಟ್ಸಪ್ ವೆಬ್ ಬಹಳ ಹೊತ್ತು ಓಪನ್ ಇರೋದಿಲ್ಲ, 6 ಗಂಟೆಗೊಂದ್ಸಲ ಎಕ್ಸ್ಪೈರ್ ಆಗುತ್ತೆ. ಇದೇ ಕಾರಣಕ್ಕೆ ಈ ರೂಲ್ಸ್ ಸಾಕಷ್ಟು ಕಿರಿಕಿರಿ ಮಾಡುತ್ತೆ, ವಾಟ್ಸಪ್ ಬಳಕೆಯೇ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ರೂಲ್ಸ್ ಅನ್ನ ಎಲ್ಲ ಮೆಸೇಜಿಂಗ್ ಆ್ಯಪ್ಗಳಿಗೂ 90 ದಿನಗಳ ಒಳಗೇನೆ ಜಾರಿ ಮಾಡಿ ಅಂತ ದೂರ ಸಂಪರ್ಕ ಇಲಾಖೆ ಸೂಚನೆ ಕೊಟ್ಟಿದೆ. ಇದು ಜಾರಿ ಆಗ್ತಾ ಇದ್ದಂಗೆ ಮೆಸೇಜಿಂಗ್ ಆ್ಯಪ್ಗಳು ನಿರಂತರವಾಗಿ ನಿಮ್ಮನ್ನ ಚೆಕ್ ಮಾಡಬೇಕಾಗಿ ಬರುತ್ತೆ. ಅಂದ್ರೆ ನಿಮ್ಮ ಸಿಮ್ ಕಾರ್ಡ್ ಫೋನ್ನಲ್ಲೇ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಸರ್ವಿಸ್ ಕೊಡಬೇಕಾಗುತ್ತೆ. ಒಂದು ವೇಳೆ ಸಿಮ್ ಕಾರ್ಡ್ ಇಲ್ಲ ಅಂದ್ರೆ ವಾಟ್ಸಪ್ ಕೆಲಸ ಮಾಡಲ್ಲ, ಆ್ಯಪ್ ಇಮಿಡಿಯೇಟ್ ಆಗಿ ಕೆಲಸ ನಿಲ್ಲಿಸುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಲ್ಲಿ ಪ್ರತಿ ಬಾರಿ ಯೂಸರ್ಗಳು OTP ಹಾಕಿ ಅಥವಾ ಸ್ಕ್ಯಾನ್ ಮಾಡಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಅನ್ನುವ ಕಾರಣಕ್ಕಾಗಿ ಮತ್ತೊಂದು ಇನ್ಸ್ಟೆಂಟ್ ವೆರಿಫಿಕೇಶನ್ ಸಿಸ್ಟಮ್ ಬಳಕೆ ಮಾಡ್ತಾರೆ ಅಂತಲೂ ಹೇಳಲಾಗ್ತಾ ಇದೆ. ಉದಾಹರಣೆಗೆ ಪ್ರತಿ ಸಿಮ್ ಕಾರ್ಡ್ನಲ್ಲೂ ಇಂಟರ್ನ್ಯಾಷನಲ್ ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಅಥವಾ IMSI ನಂಬರ್ ಎನ್ನುವ ಒಂದು ನಂಬರ್ ಇರುತ್ತೆ. ಈ ನಂಬರ್ ಬಳಸಿ ವಾಟ್ಸಪ್ ಆಟೋಮೆಟಿಕ್ ಆಗಿ ಆ ಸಿಮ್ ಕಾರ್ಡ್ ಆ ಡಿವೈಸ್ನಲ್ಲಿ ಇದೆಯಾ ಅನ್ನೋದನ್ನ ಚೆಕ್ ಮಾಡಬಹುದು ಅಂತಲೂ ಹೇಳಲಾಗ್ತಾ ಇದೆ. ಈಗಾಗಲೇ ಬ್ಯಾಂಕಿಂಗ್ ಆ್ಯಪ್ಗಳಲ್ಲಿ ಈ ಸಿಸ್ಟಮ್ ಇದೆ. ಉದಾಹರಣೆಗೆ ನೀವೊಂದು ಬ್ಯಾಂಕ್ ಆ್ಯಪ್ ಇನ್ಸ್ಟಾಲ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಮ ಫೋನ್ನಿಂದ ಒಂದು ಮೆಸೇಜ್ ಬ್ಯಾಂಕ್ ಸರ್ವರ್ಗೆ ಹೋಗೋದನ್ನ ನೀವು ಗಮನಿಸಿರಬಹುದು. ಇನ್ನು ಮುಂದೆ ವಾಟ್ಸಪ್ ಟೆಲಿಗ್ರಾಮ್ಗೂ ಈ ರೀತಿಯ ವೆರಿಫಿಕೇಶನ್ ಬರಬಹುದು. ಹಾಗಿದ್ರೆ ಸರ್ಕಾರ ಈ ರೀತಿಯ ರೂಲ್ಸ್ ತರ್ತಿರೋದು ಯಾಕೆ? IT ಪ್ರೊಫೆಷನಲ್ಗಳು ದಿನ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲೇ ಕೆಲಸ ಮಾಡೋರು ಕಂಪ್ಯೂಟರ್ನಲ್ಲೇ ವಾಟ್ಸಪ್ ಬಳಸಬೇಕು. ವಾಟ್ಸಪ್ ವೆಬ್ ಅವರಿಗೆ ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಕೆಲಸದ ಮಧ್ಯೆ ಅವರು 3 ಬಾರಿ ವಾಟ್ಸಪ್ ಲಾಗಿನ್ ಮಾಡಿಕೊಂಡು ಕೂರೋದಕ್ಕೆ ಆಗುತ್ತಾ? ಅಸಲಿಗೆ ಈ ರೂಲ್ಸ್ ಬರ್ತಿರೋದಾದ್ರೂ ಯಾಕೆ? ಕೇಂದ್ರ ಸರ್ಕಾರ ಸೈಬರ್ ಅಪರಾಧಗಳನ್ನ ಕಡಿಮೆ ಮಾಡೋದಕ್ಕೆ ಈ ನಿಯಮಗಳನ್ನ ತರ್ತಿದ್ದೀವಿ ಅಂತ ಹೇಳ್ತಿದೆ. ಈಗ ಒಂದೇ ನಂಬರ್ ಬಳಸಿ ಹಲವು ಡಿವೈಸ್ಗಳಲ್ಲಿ ವಾಟ್ಸಪ್ ಬಳಸೋದಕ್ಕೆ ಸಾಧ್ಯತೆ ಇದೆ. ಆದರೆ ಈ ಸೌಲಭ್ಯವನ್ನ ಕೆಲವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಸೈಬರ್ ದಾಳಿಕೋರರು ಅನ್ನೋನ್ ವಾಟ್ಸಪ್ ನಂಬರ್ಗಳನ್ನು ಬಳಸಿ ಅಕ್ರಮ ಮಾಡೋದು ಜಾಸ್ತಿ ಆಗ್ತಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇತ್ತೀಚೆಗೆ ಉಗ್ರ ಗುಂಪುಗಳು ಕೂಡ ಫೇಕ್ ವಾಟ್ಸಪ್ ನಂಬರ್ಗಳನ್ನು ಬಳಸಿ ಮಾಹಿತಿ ಶೇರ್ ಮಾಡ್ತಿರುವ ವರದಿಗಳನ್ನು ನೀವು ನೋಡಿರಬಹುದು ಸ್ನೇಹಿತರೆ. ಅಲ್ಲದೆ ಬಳಕೆಯಲ್ಲಿಲ್ಲದ ಹಳೆಯ ವಾಟ್ಸಪ್ ನಂಬರ್ಗಳನ್ನು ಬಳಸಿ ಹಾನಿಕಾರಕ ಕಾಂಟೆಂಟ್ ಹರಿಬಿಡ್ತಿರುವ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮೆಸೇಜಿಂಗ್ ಆ್ಯಪ್ಗಳಿಗೆ ಈ ರೂಲ್ಸ್ ತರಲಾಗ್ತಾ ಇದೆ. ಸದ್ಯಕ್ಕೆ ಆಗಾಗ ಫೋನ್ ಬದಲಾಯಿಸೋರು, ವಾಟ್ಸಪ್ ವೆಬ್ ಬಳಕೆದಾರರು, ಸಿಮ್ ಕಾರ್ಡ್ ಆಪ್ಷನ್ ಇಲ್ಲದ ಡಿವೈಸ್ಗಳಲ್ಲಿ ವಾಟ್ಸಪ್ ಬಳಸೋರು, ಜೊತೆಗೆ ಒಂದೇ ನಂಬರ್ನಲ್ಲಿ ಬೇರೆ ಬೇರೆ ಡಿವೈಸ್ಗಳಲ್ಲಿ ವಾಟ್ಸಪ್ ಬಳಸೋರಿಗೆ ಇದರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಆದರೆ ಮೊಬೈಲ್ನಲ್ಲಿ ಆಕ್ಟಿವ್ ಸಿಮ್ ಕಾರ್ಡ್ ಇರುವವರಿಗೆ ಅದು ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಈ ರೂಲ್ಸ್ನಲ್ಲಿ ಒಂದಷ್ಟು ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಸೊ ಯಾವ ರೀತಿ ಈ ನಿಯಮಗಳು ಜಾರಿಗೆ ಬರಲಿವೆ ಅನ್ನೋದನ್ನ ಕಾದು ನೋಡಬೇಕು. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ರೀತಿಯ ಕಾನೂನುಗಳು ಜಾರಿ ಆಗಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.